ಟ್ರೇಡಿಂಗ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. 24,000ದ್ದು ಸ್ಟೋರಿ ಏನಿದೆ ಮಾರ್ಕೆಟಿಂದು ಅದು ಮುಂದುವರಿತಾ ಇದೆ. 24,000 ದಿನ ಮೇಲ್ಗಡೆ ಕ್ಲೋಸಿಂಗ್ ಆಗಿರುತ್ತೆ, ಒಂದಿನ ಕೆಳಗಡೆ ಕ್ಲೋಸಿಂಗ್ ಆಗಿರುತ್ತೆ. ಇದೇ ರೀತಿ ನಡೀತಾ ಇದೆ. ಇವತ್ತು 24,010ರಲ್ಲಿ 23,997ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಮೇಲ್ಗಡೆ ಏನು ಓಪನ್ ಇತ್ತು, ನೆನ್ನೆ ಏನು ಗೇನ್ ಮಾಡ್ಕೊಂಡಿತ್ತು ಅದೆಲ್ಲನೂ ಕೂಡ ಬಿಟ್ಕೊಟ್ಟಂಗೆ ಕಾಣಿಸ್ತಾ ಇದೆ ಇವತ್ತು. ಸೊ ಯಾವುದು ಟಾಪ್ ಗೇನರ್ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ, ಹಿಂದೂಸ್ತಾನ್ ಯೂನಿಲಿವರಲ್ಲಿ 2.74%, ಹಿಂಡಾಲ್ಕೋದಲ್ಲೂ ಸೇಮು, ಝೊಮ್ಯಾಟೋದಲ್ಲಿ 2.76%, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲಲ್ಲಿ ಇವತ್ತು 3% ಕರೆಕ್ಷನ್ ಬಂದಿದೆ, ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ಬಜಾಜ್ ಆಟೋದಲ್ಲಿ 4% ಅಪ್ ಬಂದಿದೆ, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. Q4 ರಿಸಲ್ಟ್ಸ್ ಎಲ್ಲ ಬರ್ತಾ ಇರುತ್ತೆ, ಕಾಮೆಂಟ್ರಿ ರಿಸಲ್ಟ್ಸ್ ಯಾವ ಥರ ಇದೆ ಅದರ ಮೇಲೆ ಡಿಸೈಡ್ ಆಗ್ತಾ ಇರುತ್ತೆ. ವೇದಾಂತದಲ್ಲಿ 64% ಕರೆಕ್ಷನ್, ಹೌದಾ ಇಲ್ಲ, ಅದು ಡಿಮರ್ಜರ್ ಆಗಿದೆ. ಬೆಳಗ್ಗೆನೇ ಸೆಟ್ ಆಗಿರುತ್ತೆ ಡೇಟು, ನಾನು ಫಾಲೋ ಅಪ್ ಮಾಡಿಲ್ಲ ಯಾವ ಡೇಟು, 270 265 ಏನೋ ಒಂದು ಯಾವ ಡೇಟಿಗೆ ಅದು ಸೆಟ್ ಆಗಿತ್ತು ಅಂತ, ಅದಾದಮೇಲೆ ಟ್ರೇಡಿಂಗ್ ಆಗಿರುತ್ತೆ. ಸೊ ಡಿಮರ್ಜರ್ ಆಗಿದೆ ಅವ್ರದ್ದು. ಒಂದಿದ್ದು 3-4 ಎಂಟಿಟಿ ಯಾರ್ಯಾರು 29 ನೆನ್ನೆ 29 ಏಪ್ರಿಲಲ್ಲಿ ಯಾರ್ಯಾರು ತೊಗೊಂಡಿದ್ರು, ಅಂದರೆ ಒಟ್ಟಿನಲ್ಲಿ ಮೇ 1ನೇ ತಾರೀಕು ಒಳಗಡೆ ಅಂತ. ಸೊ ಅಂದರೆ ಐಡಿಯಲಿ ನೆನ್ನೆ ಯಾರು ತೊಗೊಂಡಿದ್ರು ಅವರಿಗೆ ಎಲಿಜಿಬಲ್ ಇರ್ತೀರಾ. 1:4 ಅಂದರೆ 1:1ನೇ ಒಂದು ವೇದಾಂತ ಶೇರಿಗೆ ಅವ್ರದ್ದು ಏನೇನು ಡಿಮರ್ಜರ್ ಆಗ್ತಾಯಿದೆ 3-4 ಕಂಪ್ನಿಗಳಿಗೆ, ಅಲ್ಯೂಮಿನಿಯಮ್ದೊಂದು ಇನ್ನೊಂದು 3 ಹೇಳಿದರು. ಅದು ಆ 3ರಲ್ಲೂ ಕೂಡ ನಿಮಗೆ ವೇದಾಂತ ಅಲ್ಲದಲ್ಲೇ ಅದರಲ್ಲೂ ಕೂಡ ನಿಮಗೆ ಒಂದೊಂದು ಶೇರ್ಗಳು ಸಿಗ್ತಾ ಹೋಗುತ್ತೆ. PFC RECನಲ್ಲಿ ಮುಂದುವರೆದಿದೆ ಸೆಲ್ಲಿಂಗು, ನೋಡೋಣ ಅದು ಟ್ರ್ಯಾಕ್ ಮಾಡಬೇಕು ಒಳ್ಳೆ ಲೆವೆಲ್ಗೆ ಬರುತ್ತಾ ಅಂತ. ಅದೇ ರೀತಿಗೆ HDFC AMC 2.7% ಕರೆಕ್ಷನ್ ಬಂದಿದೆ. ಅದಾನಿ ಎನರ್ಜಿ ಸೊಲ್ಯೂಷನಲ್ಲಿ 5% ಕರೆಕ್ಷನ್ ಬಂದಿದೆ. ಸೊ ಆ್ಯಕ್ಚುಲ್ ಆಗಿ ಜೆನ್ಯೂನ್ ಆಗಿ ಫಾಲ್ ಬಂದಿರೋದು ಅಂತ ನೋಡೋದಾದರೆ ಬಹುಶಃ ಅದಾನಿ ಎನರ್ಜಿ ಸೊಲ್ಯೂಷನ್ ಇವತ್ತಿನ ಟಾಪ್ ಲೂಸರ್. ಇವತ್ತು ಕೂಡ ಮಿಡ್ ಕ್ಯಾಪು ಲಾರ್ಜ್ ಕ್ಯಾಪ್ಗಿಂತ ಸ್ವಲ್ಪ ಲ್ಯಾಗಾರ್ಡ್ಸ್ ಆಗಿದೆ, ಅಂದರೆ ಹಿಂದೆ ಬಿದ್ದಿದೆ. ಟಾಟಾ ಕ್ಯಾಪಿಟಲಲ್ಲಿ 2.48% ಇವಾಗ ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಒಂದಿಷ್ಟು ರೀಕ್ಯಾಪ್ ಆಗಿದೆಯಾ ಅಂತ ಒಂದು ಸೆಷನ್ ಇದು ಚೇಂಜ್ ಮಾಡ್ತಾ ಇರೋದು. ಜೂನಲ್ಲಿ ಒಂದ್ಸಲ, ಡಿಸೆಂಬರಲ್ಲಿ ಒಂದ್ಸಲ ಆಗುತ್ತೆ. ಏನೇ ಕೆಲವೊಂದು ಕಂಪ್ನಿಗಳು ದಿನ ಮಾತಾಡೋಲ್ಲ, ನೆನಪೇ ಇರೋದಿಲ್ಲ. ಹಾಗಾಗಿ ಅದು ನಿಜವಾಗ್ಲೂ ಮಿಡ್ ಕ್ಯಾಪಲ್ಲಿ ಇತ್ತ, ಅಂದರೆ ನಿಫ್ಟಿ 50 ಜೂನಿಯರ್ ಅಂತ ಏನು ಕರಿತೀವಿ, ನಿಫ್ಟಿ ನೆಕ್ಸ್ಟ್ 50ನ ಅದರಲ್ಲಿ ಇತ್ತ ಅಥವಾ ಹೊಸದಾಗಿ ಬಂದಿರೋದು ಅಂತ ಯಾರಾದರೂ ಟ್ರ್ಯಾಕ್ ಮಾಡ್ತಾ ಇದ್ರೆ, ನಿಫ್ಟಿ 50 ಕಂಪ್ನಿಗಳು ತಲೆಗಿರುತ್ತೆ, ಬಟ್ ನಿಫ್ಟಿ ನೆಕ್ಸ್ಟ್ 50 ಕಂಪ್ನಿಗಳು ಎಲ್ಲದೂ ಅಷ್ಟು ಯೋಚನೆ ಮಾಡಿರಲ್ಲ ಅಲ್ವಾ. ಹಾಗಾಗಿ ಸೊ ಇವತ್ತು ಓವರಾಲ್ ನೋಡಿದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಫಾಲ್ ಆಗಿದೆ. ಬ್ಯಾಂಕ್ ನಿಫ್ಟಿನೇ ಇವತ್ತಿನ ಟಾಪ್ ಲೂಸರ್ ಅಂತ ಹೇಳ್ಬೋದು. 0.98%, ಇಲ್ಲಿ 0.99% ಫಿನ್ ನಿಫ್ಟಿನಲ್ಲಿ. ವಿಕ್ಸ್ ತಿರ್ಗಾ 5% ಜಾಸ್ತಿ ಆಗಿದೆ. ಯಾಕೆಂದರೆ ಇವರೇನು ಸ್ಟ್ರೇಟ್ ಆಫ್ ಹೋರ್ಮಸ್ ಅಲ್ಲ, ಸ್ಟ್ರೇಟ್ ಆಫ್ ಟ್ರಂಪ್ ಅಂತೆಲ್ಲ ಮಾಡ್ಕೊಂಡು ಟ್ವೀಟ್ ಮಾಡ್ತಾ ಇದ್ದಾರಲ್ವಾ. ಸೊ ಎಲ್ಲೂ ಎಸ್ಕಲೇಷನ್ ಕಮ್ಮಿ ಆಗತ್ತಿರೋದಿಲ್ಲ. ಬಟ್ ಕ್ರೂಡಲ್ಲಿ ಸ್ವಲ್ಪ ಕರೆಕ್ಷನ್ ಆಯಿತು ಇವತ್ತು. 120 ಇದ್ದಿದ್ದು 115ಕ್ಕೆ ಬಂದಿದೆ. ಗೋಲ್ಡು ಸಿಲ್ವರು ಮತ್ತೆ ರೈಸ್ ಆಗಿದೆ. ಯಾಕಂದರೆ ನೆನ್ನೆ ಪೋವಲ್ ಅವ್ರದ್ದು ಲಾಸ್ಟ್ ಸ್ಪೀಚ್ ಇತ್ತು. ಯಾವುದಕ್ಕೆ ಬೇಕಾದ್ರೂ ರೆಡಿ ಆಗಿರ್ಬೋದು, ನಾವು ಇಂಟ್ರೆಸ್ಟನ್ನ ಜಾಸ್ತಿನಾರು ಮಾಡಬೇಕಾಗುತ್ತೆ, ಕಮ್ಮಿನಾರು ಮಾಡಬೇಕಾಗುತ್ತೆ, ಇನ್ಫ್ಲೇಷನ್ ನೋಡಿಕೊಂಡು ಅನ್ನೋ ಥರ ಅವರು ಸ್ಪೀಚ್ ಕೊಟ್ಟರು. ಮುಂದಿನವ್ರು ಬರೋರು ಅದೇನಿರ್ತಾರೆ ಅದನ್ನು ನೋಡಿಕೊಂಡು ಡಿಸೈಡ್ ಮಾಡ್ತಾರೆ ಅನ್ನೋ ಥರ. ಸೊ ಗೋಲ್ಡಿಗೆ ಒಂದು ಸ್ವಲ್ಪ ಆಪ್ಟಿಮೈಸೇಷನ್ ಬಂದಿದೆ ಈ ಥರ ಒಂದು ಹೇಳಿರೋದ್ರಿಂದ, ವ್ಯೂ ಯಾವ ಥರ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿರೋದ್ರಿಂದ. ಸೊ ಗೋಲ್ಡು ಸಿಲ್ವರ್ ಇವತ್ತು ಪಾಸಿಟಿವ್ ಆಗಿತ್ತು. ನ್ಯಾಚುರಲ್ ಗ್ಯಾಸಲ್ಲಿ ಓಟ ಮುಂದುವರೆದಿದೆ. ರುಪಿ ಆಲ್ಮೋಸ್ಟ್ 95 ರೂಪಾಯಿ ನೋಡಿ ಸೆಂಚುರಿ ಹೊಡೆಯುತ್ತಾ ಈ ವರ್ಷ ನೋಡ್ಬೇಕು ನಾವು. 94 ರೂಪಾಯಿ 89 ಪೈಸೆಯಲ್ಲಿದೆ ಇವಾಗ. ಅದೇ ರೀತಿಯಾಗಿ ಬಿಟ್ ಕಾಯಿನಲ್ಲೂ ಕೂಡ ಇವಾಗ ಒಂದು ಪಾಸಿಟಿವಿಟಿನೇ ಇದೆ, 76,000ದಲ್ಲಿ ಬಂದು ಕೂತಿದೆ. ಸೊ ಓವರಾಲ್ ನೋಡ್ಕೊಂಬರೋಣ ಹೀಟ್ ಮ್ಯಾಪು ಇದೆಲ್ಲ ಏನಾಗಿತ್ತು ಅಂತ. ಸೊ FIDA ಡೇಟಾ ನೋಡೋದಾದರೆ ಯಾಕೆ ಇನ್ನೂ ಅಪ್ಡೇಟ್ ಆಗಿಲ್ವಾ, ಇಷ್ಟು ಲೇಟಾಗಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಅಂದರೆ ಇನ್ನೂ ಸೆನ್ಸಿಬಲ್ಲು ಬಂದಿದೆ. ಸೊ 8,000 ಕೋಟಿ, ಓ ಮೈ ಗುಡ್ನೆಸ್, ಅದಕ್ಕೆ ಇವತ್ತು ಅಷ್ಟೊಂದು ಫಾಲ್ ಆಗಿರೋದು. ಓಪನಿಂಗಲ್ಲೇ ಫಾಲ್ ಆಯ್ತಲ್ಲ ಇವತ್ತು ಅಂತ ನೀವು ಕೇಳ್ಬೋದು, ಗ್ಯಾಪ್ ಡೌನ್ ಆಗಿ. ಆಮೇಲೆ ಕೊನೆಯಲ್ಲಿ ಆ್ಯಕ್ಚುಲಿ ರಿಕವರ್ ಆಗಿದೆ ಸೆಕೆಂಡ್ ಹಾಫಲ್ಲಿ. ಹಿಂಗೆ FIಗಳು ಹಂಗಾದ್ರೆ ಏನು ಫಸ್ಟ್ ಹಾಫಲ್ಲೇ ಬಂದು ಸೆಲ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಅಲ್ಲಿ ಓಪನಲ್ಲೇ ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತಲ್ವ ಇವತ್ತು. ಸೊ 8,048 ಕೋಟಿ ಸೆಲ್ ಮಾಡಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. 24 ಏಪ್ರಿಲ್ ಬಿಟ್ಟರೆ ಇವಾಗ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು 3-4 ದಿನ ಗ್ಯಾಪ್ ಬಿಟ್ಟಿದ್ರು, ಮತ್ತೆ ದೊಡ್ಡದಾಗಿ ಡಂಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ DIಗಳು 3,400 ಕೋಟಿ ಮಾತ್ರ ಮ್ಯಾಚ್ ಮಾಡಿದ್ದಾರೆ. ಓವರಾಲು ನಮ್ಮ ಕ್ಲೈಂಟ್ ಸೆಂಟಿಮೆಂಟು ನೋಡೋಣ, ಇದು ಅಪ್ಡೇಟ್ ಆಗಿರುತ್ತೆ ಇವಾಗ. ನಿಮಿಷ ಏನು ಮಾಡಿದ್ದಾರೆ ಕ್ಲೈಂಟ್ ಇವತ್ತು, ಕ್ಲೈಂಟ್ ಬುಲ್ಲಿಶ್ ಆಗೋಗ್ಬಿಟ್ರು. ಇದೇ ಬೇಜಾರಾಗೋದು. ನೆನ್ನೆ ತನಕ ಆರಾಮಾಗಿದ್ರು ಕ್ಲೈಂಟು, ಇವತ್ತು ಫುಲ್ ಬುಲ್ಲಿಶ್ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ಮಾರ್ಕೆಟು ಏನು ಮಾಡಿದ್ದಾರೆ, FIಗಳು ಫುಲ್ಲು ಬೇರಿಶ್ ಆಗಿದ್ದಾರೆ. ಸೊ ಇದು ಒಂದು ನಿಮಗೆ ಒಂದು ಮುನ್ನೋಟನ ತೋರಿಸುತ್ತೆ. ನಾಳೆ ಸೋಮವಾರ ಏನಾಗ್ಬೋದು, ನಾಳೆ ಮಾರ್ಕೆಟ್ ರಜಾ, ಸೋಮವಾರಕ್ಕೆ ಏನಾಗ್ಬೋದು ಅಂತ. ಏನು ಒಂದೇ ಒಂದು ಸಾಧ್ಯತೆ ಏನು, ವೀಕೆಂಡಲ್ಲಿ ಏನೋ ಚೇಂಜ್ ಆಗಿ ಮತ್ತೊಂದು ಆದರೆ ನೋಡೋಣಂತೆ. ಒಟ್ಟಿನಲ್ಲಿ 24,000ನ ಮಂತ್ಲಿ ಎಕ್ಸ್ಪೈರಿನ ಮುಗ್ದಿಲ್ಲ. ಈ ವಾರ ಮೇ ಫಸ್ಟ್ ವೀಕ್ ಎಕ್ಸ್ಪೈರಿನಲ್ಲಾದರೂ ಏನಾದ್ರು ಚೇಂಜಸ್ ಆಗುತ್ತಾ ಅನ್ನೋದನ್ನ ನೋಡೋಣಂತೆ. ಓವರಾಲ್ ಲಾರ್ಜ್ಲಿ ಇವತ್ತು ನೆಗೆಟಿವ್ ಸೈಡಲ್ಲೇ ಇತ್ತು. IT ಸೆಕ್ಟರ್ ಇವತ್ತಿನ ಟಾಪ್ ಗೇನರು 0.37% ಅಪ್ ಬಂದಿರೋದ್ರ ಮೂಲಕ. ಬೇರೆ ಮೆಟಲ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. F&O ಸ್ಟಾಕ್ಸ್ಗಳಲ್ಲೂ ಕೂಡ ಲಾರ್ಜ್ಲಿ ನೆಗೆಟಿವ್, ಬ್ಯಾಂಕ್ ನಿಫ್ಟಿನೂ ಕೂಡ ಲಾರ್ಜ್ಲಿ ನೆಗೆಟಿವ್ ಆಗೇ ಇತ್ತು. ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸಿನ ಎಕ್ಸ್ಪೈರಿ ಆಗಿತ್ತಲ್ವ ಇವತ್ತು. ಸೆನ್ಸೆಕ್ಸ್ ಎಕ್ಸ್ಪೈರಿ 77,000 ಆಸ್ಪಾಸಲ್ಲೇ ಮುಗಿಸಿದ್ದಾರೆ ಇವತ್ತು, ಅದರಲ್ಲಿ ಏನೂ ಕೂಡ ಚೇಂಜಸ್ ಆಗಿಲ್ಲ. ಸೊ ಹಾಗೆಯೇ ಒಂದಿಷ್ಟು ರಿಸಲ್ಟ್ಸ್ ಬಿಡೋಗೆ ಅಂತ ನೋಡೋದಾದರೆ, ನೆನ್ನೆನೂ ಒಂದಿಷ್ಟು ರಿಸಲ್ಟ್ಸ್ ಬಂದಿತ್ತು, ಇವತ್ತು ಅದಕ್ಕೆ ರಿಯಾಕ್ಷನ್ ಬಂದಿತ್ತು, ಅದೆಲ್ಲ ಮಾತಾಡ್ತೋಗೋಣ. ಝೊಮ್ಯಾಟೋದು ರಿಸಲ್ಟ್ಸು 71% ಜಂಪ್ ಆಗಿದೆ ಅಂತ ಬಂದಿತ್ತು. ಒಂದಿಷ್ಟು ಜನ ಅಂತೂ
ಎಷ್ಟೋ 50% 60% ಎಲ್ಲ ಮೇಲೆ ಹೋಗೋ ಚಾನ್ಸಸ್ ಇದೆ ಅಂತ ರೇಟಿಂಗ್ ಕೊಟ್ಬಿಟ್ಟಿದ್ದಾರೆ. ನಾನು ಹೇಳಿರೋದಲ್ಲ, ಒಂದಿಷ್ಟು ಬ್ರೋಕರೇಜ್ ಏಜೆನ್ಸಿಗಳು ಹೇಳಿರುವಂಥದ್ದು. ಸೊ 71% ಜಂಪ್ ಆಗಿದೆ ಪ್ರಾಫಿಟ್, ಯಾಕೆಂದರೆ ಅದು ನೆಗೆಟಿವಲ್ಲೇ ಓಡ್ತಾ ಇದ್ದಂಥ ಕಂಪ್ನಿ ಈಗ ಸ್ವಲ್ಪ ದಿನದಿಂದ ಪಾಸಿಟಿವ್ ಆಗಿರೋದು, ಸ್ವಲ್ಪ ಕ್ವಾರ್ಟರ್ಗಳಿಂದ. ಸೊ 174 ಕೋಟಿ ಲಾಭ ಮಾಡಿದಾರಂತೆ, ಆಯಿತಾ. ಸೊ ಹಾಗಾಗಿ ಬ್ಲಿಂಕ್ ಕಿಟ್ಟು ಅದೆಲ್ಲ ಹೆಲ್ಪ್ ಆಗ್ತಾ ಇದೆ, ಅದರದ್ದು ಕೂಡ ಸರ್ಜ್ ಆಗಿದೆ ಅಂತ ಹೇಳಿದರು. ಅದೇ ರೀತಿಯಾಗಿ ಶಿಪ್ ಯಾರ್ಡ್ ಅವ್ರದ್ದು ಕೂಡ GRSE ಇದೆಯಲ್ಲ, ಗಾರ್ಡನ್ ರೀಜನ್ ಶಿಪ್ ಯಾರ್ಡ್, ಅವ್ರದ್ದು ಪ್ರಾಫಿಟ್ 24% ಜಾಸ್ತಿ ಆಗಿದೆ. ಸೊ 15% ಅಪ್ ಮೂವ್ಮೆಂಟ್ ಕೂಡ ಕೊಟ್ಟಿದೆ ಸ್ಟಾಕ್ ಅದು. ಅದೇ ರೀತಿಯಾಗಿ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಕಂಪ್ನಿದಲ್ಲೂ ಕೂಡ ಪ್ರಾಫಿಟ್ ಚೆನ್ನಾಗಿ ಬಂದಿದೆ ಅಂತ ಬಂದಿದೆ. ITC ಮತ್ತು ಗಾಡ್ಫ್ರೇ ಫಿಲಿಪ್ಸ್ ಎರಡೂ ಸ್ಟಾಕ್ಗಳು 17% ಸಿಗರೇಟ್ ಪ್ರೈಸ್ನ ಜಾಸ್ತಿ ಮಾಡ್ತಾ ಇದ್ದಾರಂತೆ. ಸೊ ಈ ಕಾರಣದಿಂದಾಗಿ ಏಪ್ರಿಲ್ ವಾಲ್ಯೂಮು 20% ಕಮ್ಮಿ ಆಗಿದೆ. ಫಸ್ಟ್ ಆಫ್ ಆಲ್ ಏಪ್ರಿಲಲ್ಲಿ ಸೇಲ್ ಕಮ್ಮಿ ಆಗಿದೆ, ಇದ್ರ ಮಧ್ಯದಲ್ಲಿ ಸಿಗರೇಟ್ ಬೆಲೆ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಕಾರಣದಿಂದಾಗಿ 7% ಮೇಲ್ಗಡೆ ಹೋದಂಗೆ ಬಂದಿತ್ತು. ಇದೆಲ್ಲ ನೆನ್ನೆನೇ ಆಗಿದ್ದಂಥ ಮೂಮೆಂಟ್ಗಳು. ಆದರೆ ಅದರಲ್ಲಿ ಒಂದಿಷ್ಟು ರಿಯಾಕ್ಷನ್ ಇದೆ. ಉದಾಹರಣೆಗೆ ಸಿಯೆಟ್ ಟೈರ್ಸ್ದು ನೆನ್ನೆ ಚೆನ್ನಾಗಿ ಬಂದಿತ್ತು ಪ್ರಾಫಿಟು, ಈ ಥರ ಅಂತೆಲ್ಲ ಬಂದಿತ್ತು. ಇವತ್ತು ಸಿಯೆಟ್ ಟೈರ್ಸಲ್ಲಿ ಒಂದು ನೆಗೆಟಿವ್ ರಿಯಾಕ್ಷನ್ ಬರ್ತೋಯ್ತು, ಯಾಕಂದರೆ ತುಂಬ ಒಂದು 8-10% ಎಲ್ಲ ಒಂದೇ ಮೂಮೆಂಟ್ ಆದಾಗ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗು ಆಗಿರುತ್ತೆ. ಬಜಾಜ್ ಫೈನಾನ್ಸು AUM ಏನಿದೆ ಅವರು 5 ಲಕ್ಷ ಕೋಟಿನ ಮುಟ್ಟಿದ್ದಾರೆ ಇವಾಗ. ಅದಾನಿ ಪವರು ಕೂಡ ಇವಾಗ 64% ಜಂಪ್ ಆಗಿದೆ ಓವರಾಲ್ ಒಂದು ಇಯರಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ. ಸೊ ಅದೆರಡೂ ಕೂಡ ಸ್ಟ್ರಾಂಗ್ ಆಗಿ ಹೋಗಿದೆ. ಸೊ ಬ್ರೆಂಟ್ ಕ್ರೂಡು 120ಕ್ಕೆ ಹೋಗಿರೋದು ನಿಮಗೆ ಗೊತ್ತಿತ್ತು. L&T ಅವರು ಹೈದರಾಬಾದ್ ಮೆಟ್ರೋ ಪ್ರಾಜೆಕ್ಟ್ ಇತ್ತಂತೆ, ಅವರು ಅದನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಅವರಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ವೇದಾಂತ 63% ಡ್ರಾಪ್ ಆಗಿದ್ದು, ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಅದು ಡಿಮರ್ಜರ್ ಕಾರಣದಿಂದಾಗಿ ಅಂತ. HUL ಇವತ್ತು ರಿಸಲ್ಟ್ಸ್ ಇತ್ತು, ಹಿಂದೂಸ್ತಾನ್ ಯೂನಿಲಿವರ್ದು. Q4ಅಲ್ಲಿ ಪ್ರಾಫಿಟ್ 21% ಜಾಸ್ತಿ ಆಗಿದೆ. ನೆನ್ನೆ ನಾನು FMCG ನೋಡ್ಬಿಟ್ಟು ಹೇಳ್ತೀನಿ ಏನಿದೆ, ಏನೂ ಇರಲಿ ಇವತ್ತು ನನಗೇನು ಸಿಕ್ಕಿಲ್ಲ. ಯಾರಿಗಾದ್ರೂ ಸಿಕ್ಕಿದ್ರೆ FMCG ರಿಲೇಟೆಡ್ ನ್ಯೂಸ್ ಹೇಳಿ. ಇವತ್ತು FMCG ರಿಸಲ್ಟ್ಸ್ ಇತ್ತು HULಲ್ಲಿ, ಬಟ್ ನೆನ್ನೆ ಒಂದು ಪಾಸಿಟಿವ್ ಔಟ್ಲುಕ್ ಬಂದಿತ್ತು. ಸೊ 3% ಫಾಲ್ ಆಗಿದೆ. ಪ್ರಾಫಿಟ್ ಜಂಪ್ ಆಗಿದೆ ಅಂತ ಬಂದಿದ್ರು ಕೂಡ ಅದು ಫಾಲ್ ಆಗಿದೆ, ಯಾಕೆಂದರೆ ಗ್ರೋತ್ ಎಕ್ಸ್ಪೆಕ್ಟೇಷನ್ನು ಕಮ್ಮಿ ಇದೆ ಎಲ್ಲರದ್ದು. ಸೊ ಗ್ರೋತ್ ಅದೇ ಅವ್ರದ್ದು ಕಾಮೆಂಟ್ರಿ ಯಾವ ಥರ ಬಂದಿರುತ್ತೆ ಅದ್ರ ಮೇಲೂ ಕೂಡ ಆಗುತ್ತೆ, ಯಾಕಂದರೆ ಸುಮಾರು ದಿನದಿಂದ ಅದು FMCG ಅಂತ ಗ್ರೋತ್ನ ಕೊಟ್ಟಿಲ್ಲ, ಒಂದೇ ಕಡೆ ನಿಂತ್ಕೊಂಡಿದೆ, ಹಾಗಾಗಿ ಅಲ್ಲೇ ಇದೆ. ಸಿಂಜನ್ನು 17% ಜಂಪ್ ಆಗಿದೆ. ಸೊ ಅದರಲ್ಲೂ ಕೂಡ ಒಂದು ಪಾಸಿಟಿವಿಟಿ ಬಂದಿದೆ. ಹಾಗೆಯೇ ಇನ್ನೇನು IT ಇವತ್ತು ಹೆಂಗೋ ಟಾಪ್ ಗೇನರ್ ಆಗಿದೆ. ಮತ್ತು ಅದಾನಿ ಎಂಟರ್ಪ್ರೈಸಸ್ದು ಕೂಡ ಇವತ್ತು ರಿಸಲ್ಟ್ಸ್ ಇತ್ತು. ಅವ್ರದ್ದು 221 ಕೋಟಿ Q4ಅಲ್ಲಿ ಲಾಸ್ನ ರಿಪೋರ್ಟ್ ಮಾಡಿದ್ದಾರೆ ಅವರು. ಸೊ ಹಾಗೆಯೇ ಗೌರ್ಮೆಂಟ್ ಕೂಡ ಇವಾಗ ಯಾವುದೋ ಒಂದು 11 ಏರ್ಪೋರ್ಟಿಗೆ ಫುಲ್ ಮೊನೋಪೊಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೇರೆ ಪ್ರೈವೇಟೈಸೇಷನಲ್ಲಿ ಬೇರೆಯವ್ರಿಗೂ ಎಲ್ಲ ಕರಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದಾರಂತೆ, ಬಿಡ್ಡಿಂಗ್ ಕರಿಯೋಕ್ಕೆ. ಸೊ ಏಕೆಂದರೆ ನೋಡಿ, ಈಗ ಪೋರ್ಟು ಅದಾನಿ ಪೋರ್ಟ್ಸ್ ಅವ್ರ ಹತ್ರನೇ ಮೆಜಾರಿಟಿ ಆಫ್ ದ ಪೋರ್ಟ್ಸ್ ಇರೋದು. ಫ್ಲೈಟು ಅದೇ ಆಗ್ಬಿಟ್ರೆ ದೇಶದ 2 ಮೇನ್ ಟ್ರಾನ್ಸ್ಪೋರ್ಟೇಷನ್, ಒಂದು ಕಾರ್ಗೋ, ಇನ್ನೊಂದು ಫ್ಲೈಟು, ಎರಡೂ ಹಂಗೆ ಆಗಿಬಿಟ್ರೆ ಒಬ್ಬರು ಕೈಲಿ, ಅವರು ಒಳ್ಳೆಯವರು ಸರಿ, ಅದು ಇದು ಅದೆಲ್ಲ ಬೇರೆ, ಕರಪ್ಟೆಡಾ ನಾನ್ ಕರಪ್ಟೆಡಾ ಅದೆಲ್ಲ ಬೇರೆ. ಬಟ್ ಯಾವತ್ತೂ ಕೂಡ ಯಾವುದೇ ಫೀಲ್ಡಲ್ಲಾಗಲಿ ಕೂಡ ನಾವು ಈ ಮೋನೋಪೊಲಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಅಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಅನ್ನೋದು ಇರಬೇಕು ಯಾವಾಗಲೂ. ಅವಾಗ ಏನು ಮಾಡ್ತಾರೆ, ಬಿಸ್ನೆಸ್ನ ಚೆನ್ನಾಗಿ ನಡ್ಸೋಕ್ಕೆ ಯೋಚನೆ ಮಾಡ್ತಾರೆ, ಎಲ್ಲ ನಾನು ಹೇಳ್ದಂಗೆ ಆಗುತ್ತೆ ಅನ್ನೋ ಥರದ್ದು ಒಂದು ಭಾವನೆ ಇರೋದಿಲ್ಲ. ಹಾಗಾಗಿ ಆ ಒಂದು ಚೆಕ್ಕನ್ನು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಇಟ್ಕೊಳಕ್ಕೆ ನಾವು ನೋಡ್ತಾ ಹೋಗಬೇಕು. ಡಿಯೋಪೊಲಿನೂ ಕಷ್ಟ, ಒಬ್ಬರೆಲ್ಲ ಇಬ್ಬರು ಇದ್ದಾರೆ ಅಂತಂದರೆ ಒಂದು ನೀನು ತಗೋ ಇಲ್ಲ ನಾನು ತಗೋ ಅನ್ನೋ ಥರ ಮಾಡ್ತಾ ಹೋಗ್ತಾರೆ. ಇವಾಗ ಆ್ಯಕ್ಚುಲಿ ಟೆಲಿಕಾಮ್ ಬಿಸ್ನೆಸ್ಸಲ್ಲಿ ಹಾಗೆ ಆಗಿರೋದು. ಈಗ ಏರ್ಟೆಲ್ಲು ಮತ್ತು ಜಿಯೋ ಬಿಟ್ಟರೆ ನಮಗೆ ಇನ್ನೊಂದು ಥರ್ಡ್ ಪ್ಲೇಯರ್ ಅನ್ನೋದಿಲ್ಲ. ಸೊ ಹಾಗಾಗಿ ಆ ಕಾಂಪಿಟೇಷನ್ ಇರಬೇಕು, ಆ ಕಾಂಪಿಟೇಷನ್ ಇದ್ದಾಗಲೇ ಅದು ಒಳ್ಳೆಯದಾಗುವಂಥದ್ದು. ನೋಡೋಣಂತೆ. ಅದೇ ರೀತಿಯಾಗಿ ರಿಸಲ್ಟ್ಸು ಎಕ್ಸಿಟ್ ಪೋಲ್ ಎಲ್ಲ ನೆನ್ನೆ ಬಂದಿದೆ ಮಾರ್ಕೆಟಲ್ಲಿ. ಅದು ಐ ಡೋಂಟ್ ಥಿಂಕ್ ಅದರಿಂದ ಏನೋ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಬಟ್ 4ನೇ ತಾರೀಕೇನೋ ರಿಸಲ್ಟ್ಸ್ ಅಲ್ವಾ, ಸೊ ಎಲ್ಲದೂ ರಿಸಲ್ಟ್ಸ್ ಇರುತ್ತೆ. ಲಾಂಗ್ ವೀಕೆಂಡು, ನಾಳೆ ಮಾರ್ಕೆಟ್ ರಜಾ. ಸೊ ನಾಳೆ ನಾಡಿದ್ದು ನಾಳೆ ನಾಡಿದ್ದು ನಾನು ಕೂಡ ಊರಲ್ಲಿ ಇರೋದಿಲ್ಲ. ಭಾನುವಾರ ಸಾಧ್ಯವಾದರೆ ಒಂದು ವೀಡಿಯೋ ಜೊತೆಗೆ ಬರೋವಂಥ ಪ್ರಯತ್ನ ಪಡ್ತೀನಿ. ಬಟ್ ಏನೂ ತಲೆ ಕೆಡಿಸ್ಕೊಳ್ಳೋವಂಥದ್ದು ಬೇಕಾಗಿಲ್ಲ. ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡಿದ್ದೀರಾ ಅಂದರೆ ಅಫ್ಕೋರ್ಸ್ ನೀವು ವೀಕೆಂಡ್ ಪೂರ್ತಿ ಆ್ಯಕ್ಟಿವ್ ಆಗಿ ಇರಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಸೋಮವಾರ ಎಲ್ಲಿ ಓಪನ್ ಆಗುತ್ತೆ, ಏನು ಕತೆ ಅನ್ನೋದನ್ನು ನೋಡಿಕೊಂಡು ನೋಡೋಣಂತೆ. ಗೋಲ್ಡ್ ಬಗ್ಗೆ ಒಂದು ಹೇಳಬೇಕು ಅಂತ ಅನಿಸ್ತು. ಗೋಲ್ಡ್ ಇವತ್ತು ಇನ್ನೂ ಕ್ಲೋಸ್ ಆಗಿಲ್ಲ ಬಿಡಿ, ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ. ಬಟ್ ನನಗೆ ಅನ್ಸೋದೇ ಆ ಥರ, ಇದು ಈ ಲೆವೆಲ್ ಇದೆಯಲ್ಲ, ಈಗ ಏನಿದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಕ್ಲೋಸಿಂಗ್ ಆದರೆ ದರ್ ಇಸ್ ಎ ಚಾನ್ಸ್ ಒಂದು ಗೋಲ್ಡ್ ಶಾರ್ಟ್ ಕವರಿಂಗ್ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತಂದರೆ ಪ್ಯಾಟರ್ನ್ ಆ ಥರ ಹೇಳುತ್ತೆ ನೋಡಿ. ನಿಮ್ಮ ಕೈ ಇಟ್ಟರೆ ಹಿಂಗೆ ಹಿಸ್ಟಾರಿಕಲಿ ಈ ಒಂದು ಲೆವೆಲಲ್ಲಿ ನೋಡಿ, ಅಲ್ಲೊಂದು ಬಂದು ಮೇಲೆ ಹೋಗಿರುವಂಥದ್ದು, ಈ ಲೆವೆಲಲ್ಲಿ ಒಂದಿಷ್ಟು ಪ್ರೈಸ್ ಆ್ಯಕ್ಷನ್ಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಒಂದು ಬಸ್ ಸ್ಟ್ಯಾಂಡ್ ಝೋನ್, ಇಲ್ಲಿಂದ ಅಂದರೆ ಈಗ ಎಲ್ಲಿಗೆ ಬಂದಿದೆಯಲ್ಲ, ಈಗ 4500ರಿಂದ ಈ 4100-200 ಲೆವೆಲ್ ಇದೆಯಲ್ಲ, ಈ 4500ರಿಂದ 200, ಈ 300 ಪಾಯಿಂಟ್ಗಳ ಲೆವೆಲು. 200 ಡೇ ಮೂವಿಂಗ್ ಅವರೇಜು ಕೂಡ ಒಂದು ಹಿಸ್ಟಾರಿಕಲಿ ಒಂದು ಸಪೋರ್ಟ್ ತೊಗೊಂಡಿರುವಂಥ, ರೆಸಿಸ್ಟೆನ್ಸ್ ಹಿಟ್ ಮಾಡಿರುವಂಥ ಲೆವೆಲ್ಗಳು. ಹಾಗಾಗಿ ಅಷ್ಟು ಸುಲಭವಾಗಿ ಬ್ರೇಕ್ ಆಗೋ ಥರದ್ದು ಸಿಚುವೇಶನ್ ಇರೋದಿಲ್ಲ. ಸೊ ಯಾರಾದರೂ ಒಂದು ಆಪರ್ಚುನಿಟಿಗೆ ಅಂತ ಕಾಯ್ತಾ ಇದ್ರಿ ಗೋಲ್ಡಲ್ಲಿ ಅಂತಂದರೆ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಎಗೇನ್ ನೀವು ಇನ್ವೆಸ್ಟ್ ಮಾಡಬೇಕು, ಟ್ರೇಡ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆಯಲ್ಲಿ ಇರೋದಿಲ್ಲ. ಅನಲೈಸ್ ಮಾಡೋದನ್ನ ನೀವು ಮಾಡ್ಬೋದು, ಬಟ್ ಎಲ್ಲ ಇಂಡೆಕ್ಸ್ಗಳನ್ನು ಮಾತಾಡೋಲ್ಲ. ಬಟ್ ಗೋಲ್ಡನ್ನ US ಡಾಲರಲ್ಲಿ ಹೇಳ್ತಾ ಇದ್ದೀನಿ ನಾನು, US ಡಾಲರ್ ಟರ್ಮ್ಸಲ್ಲಿ.
ಸೊ ಯಾರಾದರೂ ಫಂಕ್ಷನ್ ಇದೆ, ಮದುವೆ ಮತ್ತೊಂದಿದೆ, ಇವಾಗ ಇನ್ವೆಸ್ಟ್ ಮಾಡಬೇಕಾಗಿತ್ತು ಗೋಲ್ಡು ಅನ್ನೋದಾದರೆ ಈಗ ನೀವು ಕನ್ಸಿಡರ್ ಮಾಡೋ ಥರ ಸಿಚುವೇಷನ್ನು ಕಾಣಿಸ್ತಾ ಇದೆ ಆನ್ ಚಾರ್ಟ್ಸ್. ಬಟ್ ನೋಡೋಣ ಯಾವ ರೀತಿಯಾಗಿ ಇವತ್ತು ಕ್ಲೋಸ್ ಆಗುತ್ತೆ, ನಾಳೆ ಗೋಲ್ಡ್ ಆಪ್ರೇಷನಲ್ಲಿ ಇರುತ್ತೆ, ಸೊ ಯಾವ ಥರ ಟ್ರೇಡ್ ಆಗುತ್ತೆ ಅನ್ನೋದನ್ನು ನೋಡೋಣಂತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಬೇಗ ಮುಗಿಸ್ಕೊಡ್ತಾ ಇದ್ದೀನಿ, ಲೇಟಾಗಿ ಬಂದಿದ್ದೆ, ಅದೇ ಕಾರಣದಕ್ಕೋಸ್ಕರ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಸೋಮವಾರದಿಂದ ಆ್ಯಸ್ ಯೂಶುವಲ್ ಭೇಟಿಯಾಗೋಣಂತೆ. ಎಲ್ರಿಗೂ ನಮಸ್ಕಾರ.